ನಾನಿವತ್ತು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಏನಾದ್ರೂ ಗೆಸ್ ಮಾಡ್ಬೋದಾ? ದುಬೈ ಅಂದಿದ ತಕ್ಷಣನೇ ಫಸ್ಟ್ ನಿಮ್ಗೆ ಯೋಚನೆ ಬರೋದು ಏನ್ ಹೇಳಿ? ಅಫ್ಕೋರ್ಸ್ ಬುರ್ಜ್ ಖಲೀಫಾ, ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಎಲ್ಲ ಅತಿ ಉದ್ದವಾಗಿರುವಂತಹ ಒಂದು ಬಿಲ್ಡಿಂಗ್, 828 ಮೀಟರ್ ಉದ್ದ ಇರುವಂತಹ ಒಂದು ಬಿಲ್ಡಿಂಗ್. ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಟು ನೀತೀಸ್ ವ್ಲಾಗ್. ಹಲೋ, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಮುನ್ನಿ ಎಲ್ಲಿಗೆ ಹೋಗ್ತಾ ಇದೀವಿ? ಬುರ್ಜ್ ಖಲೀಫಾಗೆ ಹೋಗೋದಿಕ್ಕೆ ಸಂಜೆನೆ ರೈಟ್ ಆಗಿರುವಂತಹ ಟೈಮ್. ಬೆಳಿಗ್ಗೆ ಹೋಗಕ್ ಆಗಲ್ಲ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರತ್ತೆ, ಫೌಂಟನ್ ಶೋ ಇರತ್ತೆ. ಅಂಡ್ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ತುಂಬಾ ದಿವಸದಿಂದ ನಾನು ಸೂರಜ್ಗೆ ಹೇಳ್ತಾ ಇದ್ದೆ. ಯಕ್ಷಾ ನನ್ನ ಹೊಟ್ಟೆಲಿ ಇರ್ಬೇಕಾದ್ರೆ ನಾನು ಹೋಗಿರುವಂತದ್ದು, 3 ತಿಂಗಳು ಅವಳು ಇರುವಾಗ ನಾನು ಹೋಗಿರುವಂತದ್ದು. ಅದಾದ್ಮೇಲೆ ನಾವು ಹೋಗೇ ಇಲ್ಲ. ಯಾಕೆಂದ್ರೆ ತುಂಬಾ ಜನ ಅನ್ಕೊಳ್ತಾರೆ ಅವ್ರಿಗೇನು ದುಬೈಯಲ್ಲಿ ಇರ್ತಾರೆ, ಅವ್ರು ಯಾವಾಗ್ಲೂ ಹೋಗ್ತಾ ಇರ್ತಾರೆ ಅಂತ ಹೇಳಿ, ಅವ್ರಿಗೆ ಹತ್ರ ಇರುತ್ತೆ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಹತ್ರ ಇದೆ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿ ನೀವು ಬಾಕಿ ಇರೋದಕ್ಕೆಲ್ಲ ಹೋಗಕ್ಕೆ ಟ್ರೈ ಮಾಡ್ತೀರಾ. ಸೊ ಈ ರೀತಿಯಲ್ಲಿ ಪೋಸ್ಟ್ಪೋನ್ ಆಗಿ 3 ವರ್ಷ ಆಗಿದೆ ಬಂದು. ಬಟ್ ಇವಾಗ ಅಲ್ಲಿ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಸ್ಟಾಪ್ ಆಗಿದೆ. ಮಕ್ಕಳು ಅಲ್ಲೇ ನೋಡ್ತಾ ಇದ್ದಾರೆ ತುಂಬಾನೇ ಹೊರಗಡೆಯಿಂದಾನೇ. ನೋಡಿ, ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಎಷ್ಟು ಚೆನ್ನಾಗಿದೆ ಅದು. ಸೊ ಈ ಬುರ್ಜ್ ಖಲೀಫಾನ ನೋಡೋದಿಕ್ಕೆ ನಾವು ದುಬೈ ಮಾಲ್ಗೆ ಹೋಗ್ಬೇಕು. ದುಬೈ ಮಾಲ್ ಬಂದು ಸೆಕೆಂಡ್ ಲಾರ್ಜೆಸ್ಟ್ ಮಾಲ್ ಇದೆ ವರ್ಲ್ಡ್ ಅಲ್ಲಿ. ಸೊ ಅಲ್ಲಿ ಸಹ ಜಾಸ್ತಿ ಹೈಯೆಸ್ಟ್ ವಿಸಿಟರ್ಸ್ ಬರ್ತಾರೆ. ಯಾಕೆಂತ ಹೇಳಿದ್ರೆ ಆಬ್ವಿಯಸ್ಲಿ ದುಬೈಗೆ ಬಂದಿರುವಂತಹ ಎಲ್ಲ ಟೂರಿಸ್ಟ್ ಯಾರಾದ್ರೂ ಇರ್ಬೋದು, ಅವರು ಬುರ್ಜ್ ಖಲೀಫಾ ನೋಡದೆ ಹೋಗಲ್ಲ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ವಿಸಿಟರ್ಸ್ ಯಾವಾಗ್ಲೂ ಇರ್ತಾರೆ. ಪಾರ್ಕಿಂಗ್ಗೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಅಂತೂ ನಾವು ತುಂಬಾನೇ ಸುತ್ತಬಿಟ್ಟು ಒಂದ್ಸಲ ಇದ್ರ ಮಧ್ಯದಲ್ಲಿ ಬಂದಿದ್ವಿ, ಪಾರ್ಕಿಂಗ್ ಸಿಗ್ಲಿಲ್ಲ, ಅದಕ್ಕೋಸ್ಕರ ನಾವು ವಾಪಸ್ ಹೋಗ್ಬಿಟ್ಟಿದ್ವಿ. ಇವಾಗ ನಾವು ಜಸ್ಟ್ ಫಿಂಗರ್ಸ್ ಕ್ರಾಸ್ಡ್, ಯಾಕೆಂತ ಹೇಳಿದ್ರೆ ನಮಗೆ ಪಾರ್ಕಿಂಗ್ ಸಿಕ್ಕಿದ್ರೆ ನಮಗೆ ಒಳಗೆ ಹೋಗೋದಕ್ಕೆ ಚಾನ್ಸ್ ಸಿಗತ್ತೆ. ಪಾರ್ಕಿಂಗ್ ಲಾಟ್ ನೋಡಿದ್ರೆ ಫುಲ್ ಆಗಿತ್ತು. ಸೊ ಗೊತ್ತಿಲ್ಲ ಒಳಗಡೆ ಜನ ಹೇಗಿರ್ತಾರೆ ಅಂತ ಹೇಳಿ. ಕೊರೋನಾ ಇರೋದಕ್ಕೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರ್ಬೋದು ಅಂತ ಅನ್ಕೊಂಡ್ವಿ. ಫೈನಲಿ ನಮ್ಗೆ ಒಂದು ಜಾಗ ಸಿಕ್ತು ಪಾರ್ಕಿಂಗ್ ಅಲ್ಲಿ, ಥ್ಯಾಂಕ್ ಗಾಡ್. ಸೊ ಇವಾಗ ಅಲ್ಲಿ ಎಂಟ್ರೆನ್ಸ್ ಹತ್ರನೇ ಇದೆ. ಮಕ್ಳು ಇರೋದಿಕ್ಕೆ ನಾವು ಎಂಟ್ರೆನ್ಸ್ ಹತ್ರ ಇರೋ ಜಾಗ ಪಾರ್ಕಿಂಗ್ ಲಾಟ್ ಅಲ್ಲಿ ಸಿಕ್ಬಿಟ್ರೆ ನಮ್ಗೆ ಇಟ್ಸ್ ಎನ್ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬೋದು. ಸೊ ಇವಾಗ ಒಳಗೆ ಹೋಗ್ತಾ ಇದೀವಿ ನಾವು, ಮಾಲ್ ಒಳಗೆ ಹೋಗ್ತಾ ಇದೀವಿ. ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ನಡಿಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಬುರ್ಜ್ ಖಲೀಫಾಗೆ ಹೋಗೋದಿಕ್ಕೆ ಸಿಗುತ್ತೆ. ನಾರ್ಮಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದುಬೈ ಮಾಲ್ ಅನ್ನ ಪೂರ್ತಿಯಾಗಿ ಸುತ್ತೋದಿಕ್ಕೆ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ 3 ದಿನ ತಗೊಳತ್ತೆ ಅಂತ ಹೇಳಿ. ಅಷ್ಟು ದೊಡ್ಡ ಮಾಲ್ ಇದೆ ಇದು. 1 ದಿನದಲ್ಲಿ ನಾವು ಫಿನಿಶ್ ಮಾಡಕ್ ಆಗಲ್ಲ. ಸ್ವಲ್ಪ ಎಕ್ಸ್ಪೆನ್ಸಿವ್ ಸಹ ಇದೆ. ಸೊ ನಾವು ಏನ್ ಅನ್ಕೊಂಡ್ವಿ ಅಂತ ಹೇಳಿದ್ರೆ, ಡೇಟ್ ಗೆ ಬಂದ್ವಿ ನಾನು ಸೂರಜ್ ಬಂದ್ವಿ. ಮಕ್ಕಳ ಜೊತೆ ಚಾಯ್ಸ್ ಇಲ್ಲ. ಮುಂಚೆ ಆದ್ರೆ ಕಪಲ್ ಆಗಿ ಹೋಗ್ತಾ ಇದ್ವಿ, ಬಟ್ ಅದಕ್ಕೆ ಅಫ್ಕೋರ್ಸ್ ನಾವು ಅದನ್ನು ಸಹ ಡೇಟ್ ನೈಟ್ ಅಂತ ಕರಿಬಹುದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಮ್ ಪರ್ಸೆಪ್ಷನ್ ಇದೆ, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಆ ರೀತಿಯಲ್ಲಿ ಇರುತ್ತೆ. ಸೊ ಮಕ್ಕಳು ಇವಾಗ ಖುಷಿಯಲ್ಲಿ ಅವರು ಸುತ್ತಾ ಇದ್ದಾರೆ. ಫಸ್ಟ್ ನಾವು ಈ ಶೋ ಅಲ್ಲಿ ಸ್ಟಾರ್ಟ್ ಆಗತ್ತೆ, ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಸೊ 7:30 ಹಾಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. 5 ನಿಮಿಷ ಆಗತ್ತೆ, ಫೌಂಟನ್ ಶೋ ಇರುತ್ತೆ. ಸೊ ಅದನ್ನ ನೋಡ್ಬೇಕು ಅಂತ ಇತ್ತು ನನಗೆ. ಫಸ್ಟ್ ಅದನ್ನ ನೋಡಿ ಮುಗಿಸ್ಬಿಟ್ಟು ಆಮೇಲೆ ಇಲ್ಲಿ ಬಂದು ನಾವು ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಒಳಗಡೆ ಹೋದಾದ್ಮೇಲೆ ಕ್ರೌಡ್ ತುಂಬಾನೇ ಜಾಸ್ತಿ ಇತ್ತು. ಸೂರಜ್ಗೆ ಸ್ವಲ್ಪ ಮೂಡ್ ಆಫ್ ಆಗಿದೆ. ಯಾಕೆಂತ ಹೇಳಿದ್ರೆ ಅವ್ರು ಮೂಡ್ ಆಫ್ ಆಗಿದ್ರೆ ಈ ರೀತಿಯಲ್ಲಿ ಫ್ರಂಟ್ ಅಲ್ಲಿ ಹೋಗ್ತಾರೆ ದರ ಅಂತ. ನಾನು ಎಲ್ಲಾದ್ರಲ್ಲೂ ವಿಡಿಯೋ ತಗೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಎಕ್ಸನ್ ಫೇವ್ರೆಟ್ ಬಂದು ಈ ಬುರ್ಜ್ ಖಲೀಫಾ. ಎಲ್ ಕಂಡ್ರು ಅವಳು ಜೋರಾಗಿ ಕಿರ್ಸ್ತಾಳೆ, ಬುರ್ಜ್ ಖಲೀಫಾ ಅಂತ ಹೇಳಿ. ಅವಳಿಗೆ ಮಾಲ್ ಅಲ್ಲ ಅಷ್ಟು ಗೊತ್ತಾಗಲ್ಲ. ಇವಾಗ ಬಿಲ್ಡಿಂಗ್ ನೋಡೋ ಅಷ್ಟೊತ್ತಿಗೆ ಅವಳು ಪ್ರಾಬಬ್ಲಿ ಅವಳಿಗೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಎಲ್ಲಿಗೆ ಬಂದಿದೀವಿ ಅಂತ ಹೇಳಿ. ಸಫಾರಿ ಪಾರ್ಕ್ ಅಂತೆಲ್ಲ ಹೇಳ್ತಾ ಇದ್ದಾಳೆ, ಅವಳಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ.
ಸೊ ಇವಾಗ ಅವಳು ಬುರ್ಜ್ ಖಲೀಫಾ ಕಂಡಿದ ತಕ್ಷಣನೇ, ಯಾಕಂದ್ರೆ ಟಾಲೆಸ್ಟ್ ಬಿಲ್ಡಿಂಗ್ ಆಗಿರೋದಕ್ಕೆ ಎಲ್ಲೋದ್ರೂ ಕಾಣಿಸುತ್ತೆ ಕಾರಲ್ಲಿ. ಸೊ ಡಾಡಾ ಬುರ್ಜ್ ಖಲೀಫಾ, ಮಾಮ್ ಬುರ್ಜ್ ಖಲೀಫಾ, ಬ್ರೋಯಿ ಬುರ್ಜ್ ಖಲೀಫಾ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಅಂಡರ್ ವಾಟರ್ ಝೂನು ಸಹ ಇದೆ. ಮತ್ತೆ ತುಂಬಾ ವರ್ಲ್ಡ್ ಕ್ಲಾಸ್ ಆಗಿರುವಂತಹ ಅಕ್ವೇರಿಯಂ. ನಾವು ಆಲ್ರೆಡಿ ಅಕ್ವೇರಿಯಂ ನೋಡಿರೋದಕ್ಕೆ ಮಕ್ಕಳಿಗೆ ಅಲ್ಲಿ ಒಳಗೆ ಹೋಗ್ಬೇಕು ಅಂತಿಲ್ಲ, ಬಟ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೋಗ್ಬೋದು ಇಲ್ಲಿ ಸಹ. ಸೊ ಇವಾಗ ನಾವು ಹತ್ರದಲ್ಲೇ ಅಕ್ವೇರಿಯಂ ಅನ್ನ ನೋಡಿದ್ವಿ, ಸೊ ಅದಕ್ಕೋಸ್ಕರ ಒಳಗೆ ಹೋಗ್ತಾ ಇಲ್ಲ. ಇಲ್ಲಿ ಸಹ ಎಂಟ್ರೆನ್ಸ್ ಇದೆ ನಿಮ್ಗೆ. ನೀವು ಬೇಡ ಅಂತ ಹೇಳಿದ್ರೆ ಹೊರಗಡೆಯಿಂದ ಈ ರೀತಿಯಲ್ಲಿ ಮಾಲ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಚೆನ್ನಾಗಿದೆ. ಈ ಕಡೆ ಶಾಪ್ಸ್ ಇದೆ, ಮತ್ತೆ ಸೀಲಿಂಗ್ ಅಲ್ಲಿ ಸಹ ತುಂಬಾನೇ ಚೆನ್ನಾಗಿ ಇನೋವೇಟಿವ್ ಆಗಿ ಏನಾದ್ರು ಮಾಡಿರ್ತಾರೆ. ಸೊ ಅದನ್ನ ಸಹ ಮಿಸ್ ಮಾಡಬಾರ್ದು. ಕೆಲವೊಂದ್ಸಲ ತುಂಬಾ ಚೆನ್ನಾಗಿರುವಂತಹ ಶಾಂಡಿಲಿಯರ್ಸ್ ಎಲ್ಲ ಹಾಕಿರ್ತಾರೆ. ಸೊ ನೀವು ಇಂಟೀರಿಯರ್ಸ್ ಅಲ್ಲಿ ತುಂಬಾ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಫುಲ್ ನೋಡ್ತಾ ಇರ್ತೀರಾ. ನಾನಂತೂ ಮೇಲೆ ಕೆಳಗೆ ಎಲ್ಲ ನೋಡ್ತಾ ಇರ್ತೀನಿ. ಸೊ ಮಕ್ಕಳ ಜೊತೆ ಒಂದು ಫೋಟೋ ತಗೊಳ್ತಾ ಇದ್ದೀನಿ. ಸೂರಜ್ಗೆ ಮೂಡ್ ಇರ್ಲಿಲ್ಲ, ಸೊ ಅವ್ರು ನಾನ್ ಬರಲ್ಲ ಅಂತ ಹೇಳಿದ್ರು. ನಾನು ಹೇಳ್ದೆ ಅವ್ರಿಗೆ ಜನ ನೋಡ್ಬಿಟ್ಟೆ ಅವ್ರಿಗೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಈ ರೀತಿಯಲ್ಲಿ ಎಲ್ಲ. ಅವ್ರಿಗೆ ಬರಕ್ಕೆ ಇಷ್ಟ ಇರ್ಲಿಲ್ಲ. ನಾನು ತುಂಬಾ ದಿನದಿಂದ ನನಗೆ ಮಾಲ್ ನೋಡ್ಬೇಕು, ಅಲ್ಲಿ ನನಗೆ ಈ ಫೌಂಟನ್ ಶೋ ನೋಡ್ಬೇಕು, ತುಂಬಾ ದಿನ ಆಗಿತ್ತು ಅಂತ ಹೇಳಿದಕ್ಕೆ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ನಾನು ಜಸ್ಟ್ ಹೋಪ್ ಮಾಡ್ತೀನಿ, ಯಾಕೆಂತ ಹೇಳಿದ್ರೆ ಈ ಫೌಂಟನ್ ಶೋ ಒಂದ್ ಚೆನ್ನಾಗಿ ನೋಡ್ಬಿಟ್ರೆ ನಮ್ಗೆ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಆಮೇಲೆ ಇನ್ನು ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಹತ್ರದಲ್ಲಂತೂ ಬರಲ್ಲ, ಯಾಕೆಂದ್ರೆ ಜನ ತುಂಬಾನೇ ಜಾಸ್ತಿ ಇದೆ. ಸೊ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡ್ ಬರೋದಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ನಾವಿಬ್ರೇ ಆಗಿದ್ರೆ ಅಷ್ಟು ಪ್ರಾಬ್ಲಮ್ ಇರ್ಲಿಲ್ಲ. ಮಕ್ಕಳ ಜೊತೆ ಬರೋದು ಸ್ವಲ್ಪ ನಮ್ಗೆ, ಅಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಇರತ್ತೆ. ಸೊ ಇವಾಗ ಶೋ ಅಲ್ಲಿ ಯಾವ ಟೈಮಿಗೆ ಶೋ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾವಿವಾಗ ಅಲ್ಲಿಗೆ ಹೋಗ್ಬೇಕು. ಈ ಮಾಲ್ ಅಲ್ಲಿ ನಿಮ್ಗೆ ತುಂಬಾನೇ ಆಪ್ಷನ್ಸ್ ಇದೆ. ನಿಮ್ಗೆ ಅಲ್ಲಿ ಡೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೆಲ್ದಿ ಆಪ್ಷನ್ಸ್ ಅಲ್ಲಿ ಈ ರೀತಿ ಫ್ರೂಟ್ಸ್, ಕಾಟನ್ ಕ್ಯಾಂಡಿ ಏನೆಲ್ಲ ಸಿಗತ್ತೆ ನಿಮ್ಗೆ ಆ ರೀತಿಯಲ್ಲಿ ಸ್ಟಾಲ್ಸ್ ಅನ್ನ ಹಾಕಿರ್ತಾರೆ. ಸೊ ಮಕ್ಕಳಿಗೆ ಸ್ವಲ್ಪ ಬಾಯಾರಿಕೆ ಆಗಿತ್ತು ನಡೆದ್ಬಿಟ್ಟು, ಅದಕ್ಕೋಸ್ಕರ ಹೆಲ್ದಿ ಆಪ್ಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಟೆಂಡರ್ ಕೊಕೊನಟ್ ಅವರಿಗೆ ಕುಡಿಸಿದ್ವಿ. ಸೊ ಇಲ್ಲಿ ನೋಡಿ ಬೋಟ್ ಸಹ ಹೋಗ್ತಾ ಇದೆ. ಇಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ.
ಇವಾಗ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಎಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಅವರು ಅಲ್ಲಿ ತುಂಬಾನೇ ಫಾಲೋ ಮಾಡ್ತಾರೆ ಅಂತ ಗೊತ್ತಿತ್ತು ನಮಗೆ. ಸೊ ಯಾವ ರೀತಿ ಚೇಂಜಸ್ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಆದ್ಮೇಲೆ ಗೊತ್ತಾಯ್ತು. ಯಾಕೆಂತ ಹೇಳಿದ್ರೆ ಮಕ್ಕಳನ್ನ ಮಾತ್ರ ನಾವು ಫ್ರಂಟ್ ಅಲ್ಲಿ ಬಿಡ್ತೀವಿ, ಅಡಲ್ಟ್ಸ್ ಎಲ್ಲ ಒಳಗಡೆ ಆ ಗೇಟ್ ಒಳಗೆ ನಿಂತ್ಕೊಳ್ಬೇಕು ಅಂತ ಇತ್ತು. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು, ಯಾಕೆಂತ ಹೇಳಿದ್ರೆ ತುಂಬಾ ಆಸೆ ಪಟ್ಟು ಬಂದಿದೆ ತುಂಬಾ ದಿನ ಆದ್ಮೇಲೆ. ಬಟ್ ಅಡಲ್ಟ್ಸ್ಗೆ ಈ ರೀತಿಯಲ್ಲಿ ಬ್ಲಾಕ್ಸ್ ಅನ್ನ ಮಾಡಿದ್ರು. ಸೊ ಅಲ್ಲಿ ಒಬ್ಬೊಬ್ರು ನಿಂತ್ಕೊಳ್ಬಹುದು ಅಂತ ಹೇಳಿದ್ರು. ಕಪಲ್ಸ್ಗೆ ಪ್ರಾಬಬ್ಲಿ ಒಂದ್ರಲ್ಲೇ ಇಬ್ರು ನಿಂತ್ಕೊಳ್ಬಹುದು ಅಂತ ಹೇಳಿದ್ರೆ ಅದು ಸಹ ಇಲ್ಲ. ಒಬ್ಬೊಬ್ರು ಒಂದೊಂದ್ ಜಾಗದಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಅವ್ರು ಅಸೈನ್ ಮಾಡಿದ್ರು. ಅದೇ ಜಾಗದಲ್ಲಿ ನಿಂತ್ಕೊಳ್ಬೇಕು. ಮಕ್ಕಳು ನೋಡಿ ಅಲ್ಲಿ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಸೊ ಇವಾಗ ಫೌಂಟನ್ ಶೋ ಸ್ಟಾರ್ಟ್ ಆಗಿದೆ. ಈ ಫೌಂಟನ್ ಶೋ ಆದ್ಮೇಲೆ ಇಲ್ಲೇನೆ ಊಟ ಮಾಡ್ಬೇಕು ಅಂತ ಏನಲ್ಲೂ ಆಸೆ ಎಲ್ಲ ಕಟ್ಕೊಂಡ್ ಬಂದೆ. ಬಟ್ ಏನಾಗ್ಬೇಕು ಅಂತ ಹೇಳಿದ್ರೆ ಅದು ಲೈಫಲ್ಲಿ ಬರ್ದಿರ್ತಾರೆ ದೇವ್ರು ಮುಂಚೆನೆ ಏನಾಗ್ಬೇಕು ಅಂತ ಹೇಳಿ. ಸೊ ಕೆಲವೊಂದ್ಸಲ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಸೂರಜ್ ಇಲ್ಲಿ ಎಂಟರ್ ಆಗುವಾಗೇನೆ ಅವ್ರಿಗೆ ಸ್ವಲ್ಪ ಮೂಡ್ ಆಫ್ ಆಯ್ತು. ನನಗೆ ಯೋಚನೆ ಮಾಡ್ಕೊಂಡೆ ಅವ್ರು ಕ್ಯಾನ್ಸಲ್ ಮಾಡುವ ಎಲ್ಲ ಪಾಸಿಬಿಲಿಟಿ ಇದೆ ಅಂತ. ನಾನು ಪ್ರಿಪೇರ್ ಆಗಿರ್ತೀನಿ ನಾನು ಯಾವಾಗ್ಲೂ ಲೈಫಲ್ಲಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರಬಾರ್ದು, ಆವಾಗ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ನೀವು ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅಂತ ತುಂಬಾ ಹೋಪ್ಸ್ ಇದ್ದಲ್ಲಿ ನಿಮ್ಗೆ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ.
ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ನನಗೆ ಗೊತ್ತಿತ್ತು ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ. ಯಕ್ಷ ಬೇರೆ ಅವಳ ಮಾಸ್ಕ್ ಅನ್ನ 2 ಸಲ ಬೀಳ್ಸ್ಕೊಂಡು ಅದನ್ನ ಡಿಸ್ಪೋಸ್ ಮಾಡಿದ್ವಿ ನಾವು, ಮತ್ತೆ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಡೇಟ್ ಏನಾಗುತ್ತೆ ಗೊತ್ತಿಲ್ಲ. ಈಗ ಫೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಹಣೆ ಬರದಲ್ಲಿ ಏನಿದೆ ಅದ್ ನೋಡ್ಬೇಕು. ಇವಾಗ ವಾಪಸ್ ಅವ್ರು ಕರ್ಕೊಂಡು ಎಕ್ಸಿಟ್ ಹತ್ರ ಹೋದ್ರೆ ಸಾಕು ನನಗೆ ಅಂತ ಹೇಳಿ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ನಾವು ಫಾಲೋ ಮಾಡ್ತಾ ಇದೀವಿ ಅವ್ರ ಜೊತೆ. ನಾನು ಎಷ್ಟು ಯೋಚನೆ ಮಾಡಿದೆ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸ್ವಲ್ಪ ದೂರದಿಂದ ನೋಡೋದಿಕ್ಕೆ ಸಿಕ್ತು. ಯಕ್ಷನ್ ಜೊತೆ ನಿಂತ್ಕೊಂಡು ನನಗೆ ಇದನ್ನ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಅದು ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವಳಿಗೆ ಫಸ್ಟ್ ಟೈಮ್ ಅವಳು ನೋಡ್ತಾ ಇರುವಂತದ್ದು. ಅವಳು ಸ್ವಲ್ಪ ಮಾಮ್ ಅಂತ ಹೇಳಿ ಅವಳು ಡಿಸ್ಟ್ರಾಕ್ಟ್ ಆಗ್ತಾ ಇದ್ಲು. ಬಟ್ ನೆವರ್ ಮೈಂಡ್. ಯಾಕೆಂತ ಹೇಳಿದ್ರೆ ಇದು ಮನೆದು ಹತ್ರನೇ ಇದೆ. ಸೊ ಯಾವಾಗ ಯೋಚನೆ ಮಾಡಿದಾಗ ಬರ್ಬೋದು. ಏಕಾಗ್ರ ಆದ್ರೆ ಅವ್ನು ತುಂಬಾ ಸಲ ನೋಡಿದಾನೆ. ಸೊ ಅದಕ್ಕೆ ನನಗೆ ಅಷ್ಟು ಬೇಜಾರು ಆಗ್ತಾ ಇರ್ಲಿಲ್ಲ. ಯಕ್ಷನ್ ಜೊತೆ ಇರ್ಬೇಕಾಗಿತ್ತು ಅಂತ ಅನ್ಸ್ತು. ಮತ್ತೆ ಅವರು ಸ್ವಲ್ಪ ಡಿಸ್ಟೆನ್ಸಿಂಗ್ ಅನ್ನ ಸ್ವಲ್ಪ ಜಾಸ್ತಿ ದೂರದಲ್ಲಿ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ನಮ್ಗೆ ಅಷ್ಟು ಎಂಜಾಯ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಸೆಕೆಂಡ್ ರೌಂಡಿಗೆ ನಾವು ವೇಟ್ ಮಾಡಕ್ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಈ ಫೌಂಟನ್ ಶೋನ ನೋಡೋದಿಕ್ಕೆ ತುಂಬಾ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಪ್ರಾಬಬ್ಲಿ ಕ್ರೌಡ್ ಜಾಸ್ತಿ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ಶಾಪಿಂಗ್ ಏನಾದ್ರೂ ನೋಡ್ಬೇಕು ಅಂತ ಹೇಳಿದ್ರು ನನಗೆ ಸೂರಜ್ ಮಾತ್ರ ಅವ್ರ ಮೇಲೆ ಕಣ್ಣಿತ್ತು. ಯಾಕೆಂತ ಹೇಳಿದ್ರೆ ಅವರಿಗೆ ಬರೀ ಎಕ್ಸಿಟ್ ಮೇಲೆ ಕಣ್ಣಿತ್ತು. ಸೊ ಎಲ್ಲಾದ್ರೂ ಮಿಸ್ ಆಗ್ತೀವಿ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನನಗೆ ಒಂದು ಪ್ರಾಬ್ಲಮ್ ಇದೆ. ರೋಡಲ್ಲಿ ಏನಾದ್ರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ನನಗೆ ವಾಪಸ್ ಅದೇ ಜಾಗಕ್ಕೆ ಬರೋದಿಕ್ಕೆ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹೇಳಿ. 100 ಸಲ ಒಂದೇ ರೋಡಲ್ಲಿ ಹೋಗಿದ್ರು ನನಗೆ ಮತ್ತೆ ವಾಪಸ್ ಅದೇ ರೋಡಿಗೆ ಬರೋದಿಕ್ಕೆ ತುಂಬಾನೇ ಕಷ್ಟ ಅನ್ಸುತ್ತೆ. ಐ ಫೀಲ್ ಲಾಸ್ಟ್ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿ. ಮಾತಾಡ್ತಾ ಇರ್ತೀನಿ ಅಥವಾ ಡಿಸ್ಟ್ರಾಕ್ಟ್ ಆಗಿರ್ತೀನಿ, ನೋಡ್ಕೊಂಡಿರಲ್ಲ ಯಾವ ರೀತಿ ವಾಪಸ್ ಹೋಗ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಬರೀ ಸೂರಜ್ನ ಫಾಲೋ ಮಾಡ್ತಾ ಇರ್ತೀನಿ. ಅಂಡ್ ಇಲ್ಲಿ ಏನೇನು ಫೇಮಸ್ ಜಾಗ ಇದೆ ಅಲ್ಲಿ ಎಲ್ಲ ಫೋಟೋ ನಾವು ತಗೊಳ್ತಾ ಇದೀವಿ. ಫಸ್ಟ್ ನಾನು ಆಕ್ಚುಲಿ ದುಬೈಗೆ ಬಂದಿದಾಗ ನಾವು ದುಬೈ ಮಾಲಿಗೆ ಫಸ್ಟ್ ಬಂದಿರುವಂತದ್ದು. ಸೊ ಇಲ್ಲಿ ಬಂದಾಗ ತುಂಬಾ ಚೆನ್ನಾಗಿರ್ತು. ಯಾಕೆಂತ ಹೇಳಿದ್ರೆ ಫಸ್ಟ್ ಟೈಮ್ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗುವಾಗ ದುಬೈ ಅಲ್ಲಿ ಬುರ್ಜ್ ಖಲೀಫಾ ಟಾಲೆಸ್ಟ್ ಬಿಲ್ಡಿಂಗ್ ನೋಡುವಾಗ, ಮತ್ತೆ ಆ ಫೌಂಟನ್ ಶೋ, ಯಾವ ರೀತಿ ಅದು ಸೌಂಡ್ ಬರುತ್ತೆ, ಅದು ನೀರ್ ಹಾರುವಾಗ ತುಂಬಾ ಫೋರ್ಸ್ ಅಲ್ಲಿ ಹಾರುತ್ತೆ. ಹೈಯೆಸ್ಟ್ ಶೂಟರ್ಸ್ ಇರುತ್ತೆ ಅದರಲ್ಲಿ. ಅದು ಬುಫ್ ಅಂತ ಒಂದು ಸೌಂಡ್ ಬರುತ್ತೆ. ತುಂಬಾನೇ ನಿಮ್ಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಅದು. ಮತ್ತೆ ಆ ನೀರ್ ಹಾರತ್ತೆ ಸ್ವಲ್ಪ. ಸೊ ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ ರೀತಿಯ ಒಂದು ಎಕ್ಸ್ಪೀರಿಯನ್ಸ್. ನೀವು ವಿಡಿಯೋದಲ್ಲಿ ನೋಡಿದಾಗ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದಾಗ ಅದರ ಸ್ಟೋರಿ ಬೇರೆ ತರ ಇರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರು ನೀವು ವಿಡಿಯೋದಲ್ಲಿ ನಿಮ್ಗೆ ಇಮ್ಯಾಜಿನ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಸದ್ಯಕ್ಕೆ ನಮ್ಮ ಡೆಸ್ಟಿನೇಷನ್ ಬೇರೆ ಎಕ್ಸಿಟ್ ಮೇಲೆ ಇದೆ. ಇವಾಗ ಹೋಗ್ತಾ ಇದೀವಿ. Khalifa not yet? How is it? Enter not yet. What did you see? A Burj Khalifa. Burj Khalifa Park. ಸೊ ಇಕ್ಷಾ ಎಲ್ಲಿ ಹೋದ್ರು ಪಾರ್ಕ್ ಅಂತ ಹೇಳ್ತಾಳೆ. ಮಾಲ್ ಆದ್ರೂನು ಪಾರ್ಕ್ ಹೋಗಿದ್ವಿ ಅಂತ ಹೇಳಿ, ಶಾಪಿಂಗ್ ಪಾರ್ಕ್ ಅಂತ ಹೇಳ್ತಾಳೆ ಸದ್ಯಕ್ಕೆ. ಸೊ ಏಕಾಗ್ರನಿಗೆ ನಾವು ಯೋಚನೆ ಇಟ್ಕೊಳ್ಳೋದಿಕ್ಕೆ ಲ್ಯಾಂಡ್ ಮಾರ್ಕ್ ಹೇಳಿರ್ತೀವಿ. ಅವನಿಗೆ ಸ್ವಲ್ಪ ಯೋಚನೆ ಇರುತ್ತೆ ಯಾವ ಶಾಪಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾವು ಎಕ್ಸಿಟಿಗೆ ಬಂದ್ವಿ. ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು, ಡೇಟ್ ನೈಟ್ ಆಗಿರುತ್ತೆ, ಏನಾಗಿರುತ್ತೆ ಏನೂ ಆಗಿಲ್ಲ.
ಲಾಸ್ಟಿಗೆ ನಾವು ಈ 30 ದಿರಾಮ್ಸ್ದು ಒಂದು ಎಳ್ನೀರು ಕುಡ್ಕೊಂಡು ಹೋಗ್ತಾ ಇದೀವಿ. ಟೆಂಡರ್ ಕೊಕೊನೆಟ್ 30 ದಿರಾಮ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 600 ರುಪೀಸ್ ಆಗುತ್ತೆ ಇಂಡಿಯನ್ ಮನಿ. ಸೊ ಅಷ್ಟೇ ನಮ್ಗೆ ಸಿಕ್ಕಿರುವಂತದ್ದು ಇಲ್ಲಿ. ವಾಪಸ್ ಬಂದಾದ್ಮೇಲೆ ಅಪ್ಪ ಎಲ್ಲಾರ್ಗೂ ಸ್ಯಾನಿಟೈಸ್ ಮಾಡ್ತಾ ಇದೀವಿ. ಫೈನಲಿ ನಾವು ಕಾರಿಗೆ ಬಂದು ಕೂತ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ನೋಡ್ಬೇಕು. ಸೊ ನಾವು ಈ ಡೇಟ್ ನೈಟ್ ನ ಯಾವ ರೀತಿ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿ ನಿಮ್ಗೂನು ಕ್ಯೂರಿಯಾಸಿಟಿ ಇದ್ರೆ ನನ್ನ ನೆಕ್ಸ್ಟ್ ವ್ಲಾಗ್ ಅನ್ನ ನೋಡೋದಕ್ಕೆ ಮರೆಯಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. And thank you so much for watching and see you in my next vlog. Bye bye.